ನಮಸ್ತೆ ಸ್ನೇಹಿತರೆ, ಕ್ವಿಕ್ ಮನರಂಜನೆಗೆ ಸ್ವಾಗತ. ಕನ್ನಡ ಕಿರುತೆರೆಯಲ್ಲಿ ಬಿಗ್ ಬಾಸ್ನ 11 ಸೀಸನ್ಗಳು ಈಗಾಗಲೇ ಯಶಸ್ವಿಯಾಗಿ ಮುಗಿದಿದೆ. ಈಗ ಮತ್ತೆ ಕನ್ನಡ ಕಿರುತೆರೆಗೆ ಕಿಚ್ಚು ಹಚ್ಚೋಕೆ 12ನೇ ಸೀಸನ್ ಇನ್ನೇನು ಸದ್ಯದಲ್ಲಿಯೇ ಶುರುವಾಗಲಿದೆ. ಪ್ರೇಕ್ಷಕರ ಕುತೂಹಲ ಹೆಚ್ಚಾಗ್ತಾ ಇದ್ದಂತೆಯೇ ಬಿಗ್ ಬಾಸ್ ಈಗ 2ನೇ ಪ್ರೋಮೋವನ್ನ ರಿಲೀಸ್ ಮಾಡಿದೆ. ಈ 2ನೇ ಪ್ರೋಮೋದಲ್ಲಿ ಈ ಬಾರಿಯ ಕಾನ್ಸೆಪ್ಟ್ ಹೇಗಿರಲಿದೆ ಎನ್ನುವುದನ್ನು ಕೂಡ ಪರಿಚಯಿಸಲಾಗಿದೆ. ಹಾಗಾದ್ರೆ ಈ ಬಾರಿಯ ಕಾನ್ಸೆಪ್ಟ್ ಏನೋ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದ್ರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಕಳೆದ ಸೀಸನ್ನ ಅರ್ಧದಲ್ಲಿ ಅಂತಂದ್ರೆ ಬಿಗ್ ಬಾಸ್ 11ರ ಸೀಸನ್ನ ಅರ್ಧದಲ್ಲಿ ಸುದೀಪ್ ಶೋ ಹೋಸ್ಟ್ನಿಂದ ಕೆಳಗೆ ಇಳಿಯುವುದಾಗಿ ಹೇಳಿದ್ರು. ಆದ್ರೆ ಆಯೋಜಕರು ಹೇಗೋ ಮಾಡಿ ಅವರ ಮನವೊಲಿಸಿಕೊಂಡು ಮತ್ತೆ ಸುದೀಪ್ ಅವರನ್ನೇ ದೊಡ್ಡ ಮನೆಯ ಹೋಸ್ಟ್ ಆಗಿ ಕರೆತಂದಿದ್ದಾರೆ. ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ 12ರ ಲೋಗೋವನ್ನ ರಿವೀಲ್ ಮಾಡಿದ ನಂತರ ಮೊದಲ ಪ್ರೋಮೋವನ್ನ ರಿವೀಲ್ ಮಾಡಲಾಗಿದೆ. ಕರ್ನಾಟಕದ ವಿವಿಧ ಭಾಗಗಳ ಸಾಂಸ್ಕೃತಿಕ ಆಚರಣೆಯನ್ನ ಪ್ರೋಮೋದಲ್ಲಿ ತೋರಿಸಲಾಗಿದೆ ಅಂತಾನೆ ಹೇಳಬಹುದು. ಇದೀಗ ಬಹು ನಿರೀಕ್ಷಿತ 2ನೇ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ಈ ಬಾರಿಯ ಕಾನ್ಸೆಪ್ಟ್ ಏನಾಗಿರಬಹುದು ಎಂಬುದನ್ನ ಪರಿಚಯಿಸಲಾಗಿದೆ ಅಂತಾನೆ ಹೇಳಬಹುದು. ಈ ಸಲ ನೀವಿದ್ದೀರಾ ಅಂತ ಕೇಳುವವರು ಈಗ ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದ್ದಾರೆ ಅಂತಲೇ ಕಿಚ್ಚ ಕಾಗೆ ಹಾಗೂ ನರಿಯ ಕಥೆಯನ್ನ ಹೇಳಿದ್ದಾರೆ. ನರಿಯನ್ನ ಇಲ್ಲಿ ವಿಲನ್ ಆಗಿ ತೋರಿಸಲಾಗಿದೆ. ಹಾಗೆ ಕಾಗೆ ನರಿಯ ಕಥೆಯ ಕ್ಲೈಮ್ಯಾಕ್ಸ್ ಏನು ಎಂಬುದನ್ನು ಕೂಡ ತೋರಿಸಿಲ್ಲ. ಆ ಮೂಲಕ ಪರೋಕ್ಷವಾಗಿ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಹೀರೋ ವಿಲನ್ಗಳ ಆಟ ಇರಲಿದೆ ಅಂತ ತೋರಿಸಲಾಗಿದೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ನ 11 ಸೀಸನ್ಗಳನ್ನ ನೋಡಿದ್ದೀವಿ. ಬಿಗ್ ಬಾಸ್ ಬಗ್ಗೆ ಎಲ್ಲಾನು ಗೊತ್ತಿದೆ ಅಂತ ಅನ್ಕೊಂಡ್ರೆ ಅಂತಲೇ ಪ್ರೋಮೋವನ್ನ ಮುಕ್ತಾಯಗೊಳಿಸಲಾಗಿದೆ. ವೀಕ್ಷಕರ ತಲೆಗೆ ಪ್ರೋಮೋ ಮೂಲಕ ಹುಳ ಬಿಡಲಾಗಿದೆ ಅಂತಾನೆ ಹೇಳ್ಬಹುದು. ಬಿಗ್ ಬಾಸ್ನಲ್ಲಿ ಕಳೆದ ವರ್ಷ ಸ್ವರ್ಗ ನರಕ ಅನ್ನುವಂತಹ ಕಾನ್ಸೆಪ್ಟ್ ಇತ್ತು. ಈ ಬಾರಿ ಹೀರೋ ವಿಲನ್ ಕಾನ್ಸೆಪ್ಟ್ ಇರಲಿದೆ ಅಂತಾನೆ ಹೇಳ್ಬೋದು. ಇದೇ ಸೆಪ್ಟೆಂಬರ್ 28ರಿಂದ ಬಿಗ್ ಬಾಸ್ 12 ಪ್ರಾರಂಭವಾಗಲಿದೆ. ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಯಾಗಿ ಯಾರ್ಯಾರು ಭಾಗವಹಿಸಬಹುದು ಎಂಬಂತಹ ಪಟ್ಟಿ ಕಳೆದ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಗಿಲ್ಲಿ ನಟ, ತೇಜಸ್ ಗೌಡ, ಸ್ಮಿತಾ ರಂಗನಾಥ್, ಜಯಪ್ರಕಾಶ್ ಶೆಟ್ಟಿ, ಸ್ಪಂದನಾ ಸೋಮಣ್ಣ, ಭೂಮಿಕಾ ರಮೇಶ್, ಶ್ವೇತಾ ಆರ್ ಪ್ರಸಾದ್, ಹಿರಿಯ ನಟಿ ಸ್ವಾತಿ, ಸಾಗರ್ ಬಿಳಿಗೌಡ, ಮಡೆನೂರು ಮನು, ಮಿಂಚು, ರಾಘವೇಂದ್ರ ಆಚಾರ್ಯ, ಅಶೋಕ್ ಶರ್ಮಾ, ವರುಣ್ ಆರಾಧ್ಯ, ಆನಂದ ಗುರೂಜಿ, ಕಾವ್ಯ ಗೌಡ, ಪಾಯಲ್ ಚಂಗಪ್ಪ, ಬಾಳು ಬಾಳೆಗುಂದಿ, ಡಾಕ್ಟರ್ ಬ್ರೋ ಸೇರಿದಂತೆ ಹಲವಾರು ಹೆಸರುಗಳು ಹರಿದಾಡ್ತಾ ಇವೆ. ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ಗೆ ಯಾರು ಬಂದರೆ ಚೆನ್ನಾಗಿರತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.